ನಗರ ಶಾಸಕ ಮುನಿರತ್ನ ಬಂಧನ ವಿಚಾರ ಕುರಿತಂತೆ ಈಗಾಗಲೇ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಬಂಧನಕ್ಕೂ ಮುನ್ನ ಯಾವ ರೀತಿ ಮಾತಾಡಿದ್ರು ಅಂದ್ರೆ, ಮುನಿರತ್ನ ಅವರು ನನ್ನನ್ನ ಟ್ರ್ಯಾಪ್ ಮಾಡಲಾಗ್ತಾ ಇದೆ, ನನ್ನ ವಿರುದ್ಧ ಷಡ್ಯಂತ್ರ ರೂಪಿಸಲಾಗಿದೆ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ರು. ಈ ವಿಚಾರ ಕುರಿತಂತೆ ಕಾಂಗ್ರೆಸ್ ಮುಖಂಡ ಆಗಿರ್ತಕ್ಕಂಥ ಕುಸುಮಾ ಹನುಮಂತರಾಯಪ್ಪ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ ಬನ್ನಿ. ಮೇಡಮ್, ಈಗ ಮುನಿರತ್ನ ಅವರ ಬಂಧನ ಆಗಿದೆ. ಈ ವಿಚಾರ ಕುರಿತಂತೆ ಅವರು ಬಂಧನಕ್ಕೂ ಮುನ್ನ ವಿಡಿಯೋ ಬಿಡುಗಡೆ ಮಾಡಿದ್ರು. ನನ್ನ ಮೇಲೆ ಷಡ್ಯಂತ್ರ ನಡೀತಾ ಇದೆ ಲೋಕಸಭೆ ಚುನಾವಣೆ ನಂತರ, ಅದರಲ್ಲೂ ಪ್ರಮುಖವಾಗಿ ಹನುಮಂತರಾಯಪ್ಪ ಅವರೇ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ರು. ಮೇಡಮ್, ಇಲ್ಲ, ಹನುಮಂತರಾಯಪ್ಪ ಅವರಿಗೆ ಅವಶ್ಯಕತೆ ಅಥವಾ ಅನಿವಾರ್ಯತೆ ಇಲ್ಲ, ಇವ್ರ ಮೇಲೆ ಷಡ್ಯಂತ್ರ ಮಾಡುವಂಥ ಅವಶ್ಯಕತೆ ಅನಿವಾರ್ಯತೆ ಇಲ್ಲ. ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ ನಿಜ ಹೌದು. ಜನಗಳು ನಮ್ಮನ್ನು ಆಯ್ಕೆ ಮಾಡಿಲ್ಲ. ಜನಗಳು ಕೊಟ್ಟಂಥ ತೀರ್ಮಾನವನ್ನು ನಾವು ತಲೆಬಾಗಿ ಸ್ವೀಕರಿಸಿದ್ದೇವೆ. ಅವರು ಶಾಸಕರಾಗಿ ಮುನಿರತ್ನ ಅವರು ಆಯ್ಕೆಯನ್ನು ಮಾಡಿದ್ರು ಜನಗಳು. ಅವರು ಒಳ್ಳೆ ಕೆಲಸಗಳನ್ನು, ಕ್ಷೇತ್ರಕ್ಕೆ ಒಳ್ಳೆ ಕೆಲಸಗಳಾಗಬೇಕು ಅನ್ನೋದಷ್ಟೇ ನಮ್ಮ ಬೇಡಿಕೆ ಇರುತ್ತೆ ಹೊರತು ಅವ್ರ ಮೇಲೆ ಷಡ್ಯಂತ್ರ ಮಾಡುವಂಥ ಅವಶ್ಯಕತೆ ಆಗಲಿ ಅನಿವಾರ್ಯತೆ ಆಗಲಿ ಹನುಮಂತರಾಯಪ್ಪ ಅವ್ರಿಗಾಗಲಿ ನಮಗಾಗಲಿ ಯಾರಿಗೂ ಕೂಡ ಇಲ್ಲ. ಯಾರಾದರೂ ಬಂದು ನಮಗೆ ಕಷ್ಟ ಆಗ್ತಾ ಇದೆ, ಸಹಾಯ ಮಾಡಿ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ, ಬಂದು ಸಹಾಯ ಮಾಡಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಸಹಜವಾಗಿ ನಾವು ಎಲ್ರಿಗೂ ಕೂಡ ಸಹಾಯ ಮಾಡ್ತೇವೆ. ಮೇಡಮ್, ಇನ್ನು ಪ್ರಮುಖವಾಗಿ ಆಡಿಯೋದಲ್ಲಿ ಒಕ್ಕಲಿಗ ಮತ್ತೆ ದಲಿತರ ಕುರಿತಂತೆ ಮುನಿರತ್ನ ಅವರು ಮಾತಾಡಿದ್ದಾರೆ ಅಂತಕ್ಕಂಥದ್ದು ಈಗ ವೈರಲ್ ಆಗಿದೆ. ಇದಕ್ಕೂ ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ಆ ವಿಚಾರ ಕುರಿತಂತೆ ಮಾತನಾಡಲಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಮುನಿರತ್ನ ಅವರು ಹೇಳಿರ್ತಕ್ಕಂಥದ್ದು. ನೋಡಿ, ಈ ಆಡಿಯೋವನ್ನು ಬಿಡುಗಡೆಗೊಳಿಸಿರುವಂಥದ್ದು ಗುತ್ತಿಗೆದಾರರಾಗಿರುವಂಥ ಚೆಲುವರಾಜು ಅನ್ನೋರು 2 ದಿನದ ಹಿಂದೆ ಪ್ರೆಸ್ ಮೀಟನ್ನು ಕರೆದು ಮಾಧ್ಯಮಗಳ ಮುಂದೆ ಆಡಿಯೋಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆ ಆಡಿಯೋದ ಆಧಾರದ ಮೇಲೆ ಅವರು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ದಲಿತ ವಿರೋಧಿಯಾದಂಥ ಹೇಳಿಕೆಗಳನ್ನು ಇರಬಹುದು, ಒಕ್ಕಲಿಗ ವಿರೋಧಿಯಾದಂಥ ಹೇಳಿಕೆಗಳನ್ನು ಇರಬಹುದು, ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಅಸಹ್ಯಕರವಾಗಿ ಮಾತಾಡಿರುವಂಥದ್ದು ಇರ್ಬೋದು. ಈ ರೀತಿಯಾದಂಥ ಕಂಪ್ಲೇಂಟನ್ನು ದೂರನ್ನು ಪೊಲೀಸ್ ಸ್ಟೇಷನ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸವರು FIR ಅನ್ನು ದಾಖಲು ಮಾಡಿ ಶಾಸಕರನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ನೀವು ಅದೇ ಗುತ್ತಿಗೆದಾರರು ಅವ್ರು ಹೇಳ್ತಾ ಇರೋಂಥ ಮಾಡ್ತಾ ಇರೋಂಥ ಆರೋಪಗಳಿಗೆ ಸಾಕ್ಷಿಗಳನ್ನು ಕೂಡ ಒದಗಿಸಿದ್ದಾರೆ. ಸೊ ಇವತ್ತು ಬಹಳ ಸುಲಭ ಅವ್ರ ಮೇಲೆ ಬಂದಿರೋ ಆರೋಪವನ್ನು ತಳ್ಳಿ ಹಾಕೋದಕ್ಕೆ ಷಡ್ಯಂತ್ರ ಅಂತಲೂ ಪದವನ್ನು ಬಳಕೆ ಮಾಡ್ಬೋದು, ನನ್ನ ಮೇಲೆ ದ್ವೇಷ ರಾಜಕಾರಣ ಅಂತಲೂ ಕೂಡ ಪದವನ್ನು ಬಳಕೆ ಮಾಡ್ಬೋದು. ಆದರೆ ಅವರು ಮಾತಾಡಿರುವಂಥ ಮಾತಿಗೆ ಅವರೇ ಜವಾಬ್ದಾರರಾಗ್ತಾರೆ. ಅವರಿಗೆ ಸ್ವಲ್ಪ ಮಟ್ಟಿನ ಪರಿಜ್ಞಾನ ಇರಬೇಕಿತ್ತು. ಅವರೊಬ್ಬರು ಶಾಸಕರಿದ್ದಾರೆ, ಮಾಜಿ ಮಂತ್ರಿಗಳಿರುವಂಥವ್ರು, ಅನುಭವಿ ರಾಜಕಾರಣಿ. ಯಾರ ಹತ್ರ ಯಾವ ರೀತಿ ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಸ್ವಲ್ಪ ಸಣ್ಣ ಮಟ್ಟದ ಪರಿಜ್ಞಾನ ಇದ್ದಿದ್ರೆ ಬಹುಶಃ ಅವ್ರಿಗೆ ಅವರ ಮನಸ್ಥಿತಿ ಏನು ಅಂತ ಇವತ್ತು ಸಮಾಜ ಮುಂದೆ ತೋರಿಸ್ಕೊಟ್ಟಿದ್ದಾರೆ ಹೊರತು ಯಾರು ಕೂಡ ಅವ್ರ ಮೇಲೆ ಷಡ್ಯಂತ್ರವನ್ನ ಮಾಡಿ ಏನನ್ನೂ ಕೂಡ ಸಾಧಿಸಕ್ಕೆ ಸಾಧ್ಯ ಇಲ್ಲ. ಮೇಡಮ್, ಇನ್ನು ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರ ಕುರಿತಂತೆ ಕೂಡ ಸಂಭಾಷಣೆಯಲ್ಲಿ ಬಹಿರಂಗ ಆಗಿದೆ. ಅಂದ್ರೆ ಲಕ್ಷಾಂತರ ರೂಪಾಯಿ ಲೇವಾದೇವಿ ವಿಚಾರ, ಈ ತರ ಕಮಿಷನ್ ವಿಚಾರ ಕುರಿತಂತೆ ಕೂಡ ಪ್ರಸ್ತಾಪ ಆಗಿದೆ. ಈ ವಿಚಾರ ಕುರಿತಂತೆ ತಮ್ಮ ಗಮನಕ್ಕೆ, ತಾವು ಕೂಡ ಅಲ್ಲಿ ಕ್ಷೇತ್ರದಲ್ಲಿ ಓಡಾಡ್ತಾ ಇರೋದ್ರಿಂದ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡಿದ್ರಿ, ತಮ್ಮ ಗಮನಕ್ಕೆ ಏನಾದರೂ ಬಂದಿತ್ತಾ ಮೇಡಮ್ ಈ ತರ ಕಮಿಷನ್ ಪಡಿತಕ್ಕಂಥ ವಿಚಾರ? ಇಲ್ಲ, ಗುತ್ತಿಗೆದಾರರು ಮಾಡ್ತಿರೋ ಆರೋಪದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇರಲಿಲ್ಲ. ಅವರೇ ಆರೋಪ ಮಾಡಿದ್ಮೇಲೆ ಮಾಧ್ಯಮಗಳಲ್ಲಿ ಬಂದ ಮೇಲೇ ನನಗೆ ಈ ಆರೋಪ ಗೊತ್ತಾಗಿರುವಂಥದ್ದು. ಆದರೆ ಎಲ್ಲೋ ಕ್ಷೇತ್ರದಲ್ಲಿ ಭಯದ ವಾತಾವರಣ ಇತ್ತು ಅಂತ ನಾವು ಮುಂಚೆಯಿಂದಲೂ ಕೂಡ ಹೇಳ್ಕೊಂಡು ಬರ್ತಿದ್ದೀವಿ. ಭಯದ ವಾತಾವರಣ ಖಂಡಿತವಾಗ್ಲೂ ಆ ಕ್ಷೇತ್ರದಲ್ಲಿತ್ತು. ಯಾಕಂದರೆ ನಾನು ಕೂಡ ಆ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬಾರಿ ನನ್ನ ಮೇಲೂ ಕೂಡ ದೌರ್ಜನ್ಯ ಎಸ್ಕುವಂಥ ಕೆಲಸಗಳು ಕೂಡ ನಡೀತಾ ಇತ್ತು. ನಾನು ಆ ಕ್ಷಣನೇ ಪೊಲೀಸವ್ರ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ದೇನೆ, ಕಂಪ್ಲೇಂಟನ್ನು ಕೊಡುವಂಥ ಪ್ರಯತ್ನಗಳನ್ನು ಕೂಡ ನಾನು ಮಾಡಿದ್ದೇನೆ. ಸೊ ಈ ಆರೋಪನ ನಾನು ಈ ಗುತ್ತಿಗೆದಾರರು ಮಾಡ್ತಿರೋ ಆರೋಪದ ಬಗ್ಗೆ ನನಗಂತೂ ಮಾಹಿತಿ ಇರಲಿಲ್ಲ. ಇವತ್ತು ಅವರು ಅದಕ್ಕೆ ಸಾಕ್ಷ್ಯವನ್ನು ಒದಗಿಸ್ತಾ ಇದ್ದಾರೆ. ಒಟ್ಟಾರೆ ಈ ಪ್ರಕರಣ ಕುರಿತಂತೆ ಮುಂದಿನ ಕಾನೂನು ಬೆಳವಣಿಗೆಗಳು, ಚಟುವಟಿಕೆಗಳು ಏನಾಗಬೇಕು? ಈಗ ಮುನಿರತ್ನ ಅವರು ಒಂದು ವೇಳೆ ತಪ್ಪು ಮಾಡಿದಾರ ಮಾಡಿಲ್ಲ ಎಂಬತಕ್ಕಂಥ ಚರ್ಚೆ ನಡುವೆ ಈಗ ಚೆಲುವರಾಜು ಅವರ ಆರೋಪ ಕುರಿತಂತೆ ನ್ಯಾಯ ಕುರಿತಂತೆ ಎಷ್ಟು ಮಟ್ಟಿಗೆ ತಮ್ಮ ನಿರೀಕ್ಷೆ ಏನು ಮೇಡಮ್? ಇಲ್ಲ, ಅವ್ರೇನು ಮಾಡಿದ್ದಾರೆ, ಆರೋಪ ಮಾಡಿದ್ದಾರೆ, ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಚೆಲುವರಾಜು ಅವರಿಗೆ ನ್ಯಾಯ ಸಿಗಬೇಕು. ಹಾಗೆ ಇವ್ರು ಬಂದು ಮಹಿಳೆಯರ ಬಗ್ಗೆ ತುಚ್ಛವಾಗಿ ಮಾತಾಡಿರೋದಕ್ಕೆ ಕ್ಷಮೆಯನ್ನು ಕೇಳಬೇಕು, ದಲಿತರಿಗೆ ಕ್ಷಮೆಯನ್ನು ಕೇಳಬೇಕು, ಒಕ್ಕಲಿಗರಿಗೆ ಕ್ಷಮೆಯನ್ನು ಕೇಳಬೇಕು. ಹಾಗೆ ಇಡೀ ಸಮಾಜದ ಕ್ಷಮೆಯನ್ನು ಅವ್ರು ಖಂಡಿತವಾಗ್ಲೂ ಕೇಳಬೇಕು. ಸಮಾಜಕ್ಕೆ ಒಂದು ಸಂದೇಶ ರವಾನೆ ಆಗಬೇಕು. ಯಾರೂ ಕೂಡ ಅವ್ರು ಎಷ್ಟೇ ಪ್ರಭಾವಿಗಳಾಗಿದ್ರೂ ಕೂಡ ಈ ರೀತಿಯಾದಂಥ ಕೃತ್ಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕಾನೂನು ರೀತಿಯ ಕ್ರಮಗಳು ಖಂಡಿತವಾಗ್ಲೂ ಅವ್ರ ಮೇಲೆ ಆಗಬೇಕು. ಇದಿಷ್ಟು ಕುಸುಮಾ ಹನುಮಂತರಾಯಪ್ಪ ಅವರ ಮಾತು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಜೊತೆಗೆ ಮುನಿರತ್ನ ಅವರು ಕ್ಷಮೆಯನ್ನ ಕೇಳಬೇಕು ಎಂಬತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.